ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನ್ಯೂ ಇಯರ್ ಬ್ಲಾಗು, ಹೊಸ ವರ್ಷದ ದಿನದ ಬ್ಲಾಗು. ಇವತ್ತು ಬೆಳಗ್ಗೆ ಎದ್ದಿದ್ದು ಕೂಡ ಚೂರು ಲೇಟ್ ಆಯಿತು, ಅಂದರೆ 6:45 ಆಗಿತ್ತು. 6:45ಗೆ ಎದ್ದು ಹೊರಗಡೆ ಬಂದು ಒಂದು ಸ್ವಲ್ಪ ಮನಿ ಪ್ಲ್ಯಾಂಟ್ ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿತ್ತು. ಗಾಳಿ ತುಂಬ ಬೀಸುತ್ತಲ್ವ, ಹಂಗಾಗಿ ಅದನ್ನೆಲ್ಲ ನೀಟಾಗಿ ಸುತ್ತಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟಿದ್ದೀನಿ. ಇವತ್ತು ಈ ಸಿಂಪಲ್ ರಂಗೋಲಿ ಇಟ್ಟಿದ್ದೀನಿ. ರಾತ್ರಿ ತುಂಬ ಲೇಟಾಗೋಯಿತು ಮಲಗೋತ್ತಿಗೆ, ಸುಮಾರು 1:30 ಅಷ್ಟೊತ್ತಾಗಿತ್ತು. ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ, ಅದರಲ್ಲೂ ಚಳಿಯಲ್ಲಿ ಎದ್ದೇಳೋಕ್ಕೆ ಆಗಲ್ಲ ಈಗ ನನಗೆ. ಆದರೂ ಕಷ್ಟಪಟ್ಟು ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಇಟ್ಟಾದಮೇಲೆ ಒಳಗಡೆ ಬಂದು ರೇಷನ್ ತೊಗೊಂಬಂದಿದ್ದೆ ನೋಡಿ, ಡಿ ಮಾರ್ಟಿಂದ ರೇಷನ್ ತೊಗೊಂಬಂದಿದ್ದು. ನನಗೆ ಇನ್ನೂ ಡಬ್ಬಕ್ಕೆ ಕೂಡ ಹಾಕೋಕ್ಕಾಗಿರಲಿಲ್ಲ, ಯಾಕಂದರೆ ಹೊರಗಡೆ ಎಲ್ಲ ಹೋಗಿದ್ದು, 4 o'clock ಹೋಗಿದ್ದು, ಮತ್ತು ನಾನು ವೀಡಿಯೋ ಮಾಡ್ಕೊಳ್ಳೋದಿತ್ತು. ಅದೆಲ್ಲ ಮಾಡಿಕೊಂಡು ನನಗೆ ಈ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಹಂಗಾಗಿ ಇವತ್ತು ಬೆಳಗ್ಗೆನೇ ನಾನು ಈ ಕೆಲಸ ಕೂಡ ಮಾಡ್ಕೋತಾ ಇದ್ದೀನಿ. ಎಲ್ಲ ಏನು ಡಬ್ಬಗಳನ್ನೆಲ್ಲ ನಾನೇನು ವಾಶ್ ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಕ್ಲೀನಾಗೇ ಇತ್ತು. ಮೇಲ್ಮೇಲೆ ಒರೆಸ್ಬಿಟ್ಟು ಸ್ವಲ್ಪ ಸ್ವಲ್ಪ ಖಾಲಿಯಾಗಿತ್ತಲ್ವ, ಅದಕ್ಕೆ ಸ್ವಲ್ಪ ತೊಗೊಂಬಂದಿರೋದನ್ನೆಲ್ಲ ತುಂಬಿ ಇಡ್ತಾ ಇದ್ದೀನಿ. ತುಂಬ ಜಾಸ್ತಿ ರೇಷನ್ ಅಂತೇನು ತೊಗೊಂಬರೋಕ್ಕೆ ಹೋಗಲಿಲ್ಲ, ಏನೆಲ್ಲ ಖಾಲಿಯಾಗಿದೆ ಅದನ್ನು ಮಾತ್ರ ತೊಗೊಂಬಂದಿದ್ದೀನಿ. ಖಾಲಿ ಆದ ತಕ್ಷಣ ನಾನು ತುಂಬ ಪೂರ್ತಿಯಾಗಿ ಖಾಲಿ ಆಯಿತು ಅಂದರೆ ಡಬ್ಬನೆಲ್ಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟೇ ನಾನು ತುಂಬೋದು. ಸ್ವಲ್ಪ ದ್ರಾಕ್ಷಿ ಎಲ್ಲ ಖಾಲಿಯಾಗಿತ್ತು, ಯಾಕಂದರೆ ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತೀವಲ್ವ, ಅದಕ್ಕೆ ಅಂತೇಳಿ ದ್ರಾಕ್ಷಿ ಮತ್ತು ಗೋಡಂಬಿ, ಬಾದಾಮಿ ಈ ಥರದ್ದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು. ತೊಗರಿಬೇಳೆ ಖಾಲಿಯಾಗಿತ್ತು, ಕಡಲೆಬೇಳೆ ಖಾಲಿಯಾಗಿತ್ತು, ಕಡಲೆ ಬೀಜ ಎಲ್ಲ ಖಾಲಿಯಾಗಿತ್ತು. ಈ ಥರ ಜಾಸ್ತಿ ಯೂಸ್ ಮಾಡೋಂಥದ್ದು ಮಾತ್ರ ಖಾಲಿಯಾಗಿತ್ತು. ಇನ್ನು ಸಕ್ಕರೆ ಎಲ್ಲ ನಾನು ತೊಗೊಂಬಂದಿದ್ದೆ ಅಲ್ವಾ, ಸಕ್ಕರೆ ಎಲ್ಲ ಹಾಗೇ ಇತ್ತು. ಸಕ್ಕರೆನೂ ಕೂಡ ಈ ಸತಿ ತರೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಏನೆಲ್ಲ ಐಟಮ್ಸ್ ಬೇಕು ಅಷ್ಟನ್ನು ಮಾತ್ರ ತಂದಿದ್ದೀನಿ. ಈ ಸತಿ ಎಕ್ಸ್ಟ್ರಾ ಶಾಪಿಂಗ್ ಅಂತಂದರೆ ಸ್ವಲ್ಪ ನಾನು ದೇವ್ರ ಮನೆಗೆಲ್ಲ ಶಾಪಿಂಗ್ ಮಾಡಿದ್ದೀನಲ್ವ, ಅದು ನಾನು ನಿಮ್ಗೆ ಅನ್ನಿಸ್ಬೋದು ಯಾಕೆ ಇಷ್ಟು ವೇಸ್ಟ್ ಮಾಡ್ತಾಯಿದ್ದೀನಿ ಮನಿನ ಅಂತೇಳ್ಬಿಟ್ಟು. ತುಂಬ ಜನ ನಾನು ತುಂಬ ವೀಡಿಯೋಸಲ್ಲಿ ನೋಡಿದ್ದೀನಿ, ಅದು ಇಟ್ಟರೆ ಒಳ್ಳೆಯದು ಅಂತ ಕೇಳಿದ ಮೇಲೆ ನೋಡೋಣ ಅದನ್ನು ಕೂಡ ಅಂತೇಳ್ಬಿಟ್ಟು. ಯಾಕಂದರೆ ಹಸು ಕರು ಅದು ಗೋಮಾತೆ ನಮಗೆ ದೇವರಲ್ವ, ಹಂಗಾಗಿ ಅದನ್ನು ಕೂಡ ತರಬೇಕಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಅದನ್ನು ಕೂಡ ತೊಗೊಂಬಂದಿದ್ದೆ. ನೀವು ನೋಡಿದರೆ ನಂದು ಮೀಶೋ ಶಾಪಿಂಗ್ ವಿಡಿಯೋ ನೀವು ನೋಡಿಲ್ಲ ಅಂದರೆ ನಾನು ಬೇಕಾದರೆ ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಮತ್ತೆ ಆ ವಿಡಿಯೋನ ನಾನು ಹಾಕಿರ್ತೀನಿ, ನೋಡಿ. ಯಾರಾದರೂ ನೋಡಿಲ್ಲ ಅಂದರೆ ತುಂಬ ಕಡಿಮೆ ರೇಟಲ್ಲಿ ಮೀಶೋದಲ್ಲಿ ಸುಮಾರು ಐಟಮ್ಸ್ ತೊಗೊಂಬಂದೆ. ಅದರ ಜೊತೆಗೆ ಇನ್ನೂ ಒಂದು ಐಟಮ್ ತೊಗೊಂಬಂದಿದ್ದೀನಿ, ತುಂಬ ಫೇವ್ರೆಟ್ ಐಟಮ್. ಅದು ನನಗೆ ತುಂಬ ದಿನದಿಂದ ಆಸೆ ಇತ್ತು ಅದು ತೊಗೋಬೇಕಂತೇಳಿ. ಅದನ್ನು ಕೂಡ ಮೀಶೋದಲ್ಲಿ ನಾನು ತೊಗೊಂಡೆ, ಬಟ್ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಸೊ ಅದೇನಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ. ಅದ್ರ ಜೊತೆಗೆ ಪುಟ್ಟ ಪುಟ್ಟ ಆನೆಗಳು ಕೂಡ ತೊಗೊಂಡೆ. ಸೊ ಲಿಂಕ್ಗಳನ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡಿ. ನಾನಂತೂ ತೊಗೊಂಡಿದ್ದ ಎಲ್ಲ ಐಟಮ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನೆಂದರೆ ಫ್ರೆಂಡ್ಸ್, ನಾನು ಯೂಸ್ ಇಲ್ದಿರೋ ಅಂಥದ್ದನ್ನು ಏನೂ ತೊಗೊಂಡಿಲ್ಲ. ಹಾಗೇ ನಾನು ತೊಗೊಂಡು ನನಗೆ ಏನಾದರೂ ಚೇಂಜಸ್ ಲೈಫಲ್ಲಿ ಆದರೆ ಖಂಡಿತ ಅದನ್ನು ನಿಮ್ಮ ಜೊತೆ ನೀವು ನೋಡ್ತಾನೆ ಇರ್ತೀರ ವ್ಲಾಗ್ಸಲ್ಲಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ ಶೇರ್ ಮಾಡಿದ್ದೀನಿ ಅಷ್ಟೇ. ನಾನು ತೊಗೊಂಡೆ ಅಂತ ಅದಕ್ಕೋಸ್ಕರನೇ ನಿಮ್ಮ ಜೊತೆ ಹೇಳೋದು. ಹಾಗೆ ಫ್ರೆಂಡ್ಸ್, ಇದೊಂದು ಬೆಡ್ ಸ್ಪ್ರೆಡ್ ತೊಗೊಂಡಿದ್ದೆ, ತುಂಬ ಹಾಳಾಗಿಬಿಟ್ಟು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಹರಿದೋಗ್ಬಿಟ್ಟಿತ್ತು. ಮಿಷಿನ್ಗೆ ಹಾಕ್ಬಿಡ್ತೀನಲ್ವ, ಕೆಲವೊಮ್ಮೆ ಹಾಳಾಗಿಬಿಡುತ್ತೆ. ಇದೊಂದು ಡಬಲ್ಲು ಬೆಡ್ ಕವರ್ ತೊಗೊಂಡಿದ್ದೆ, ತುಂಬ ಚೆನ್ನಾಗಿದೆ ಇದು, ನಿಜವಾಗ್ಲೂ ನಂಗೆ ಸಖತ್ ಇಷ್ಟ ಆಯಿತು. ಇದನ್ನು ನಾನು ವಾಶ್ ಮಾಡಿದೆ, ಒಂದು ಸಲ ವಾಶ್ ಮಾಡಿ ಯೂಸ್ ಮಾಡಿರಲಿಲ್ಲ. ಆದ್ರೂ ತಂದ ತಕ್ಷಣ ಹಾಗೆ ಡೈರೆಕ್ಟಾಗಿ ನಾನು ಹಾಕಲ್ಲ, ವಾಶ್ ಮಾಡಿಬಿಟ್ಟು ಆಮೇಲೆ ಒಣಗಿಸ್ಬಿಟ್ಟು ಇವತ್ತು ಹೊಸ ವರ್ಷ ಅಲ್ವಾ ಅಂತ ಹೇಳ್ಬಿಟ್ಟು ತನು ಕೈಯಲ್ಲಿ ಹಾಕ್ಸ್ತಾ ಇದ್ದೀನಿ. ಅದಾದಮೇಲೆ ಇವತ್ತು ಬ್ರೇಕ್ಫಾಸ್ಟ್ ಬೆಳಗ್ಗೆನೇ ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಗಂಟೆ ಇವಾಗ ಸುಮಾರು 9:30 ಆಗೋದಕ್ಕೆ ಆಗಿದೆ. ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಇದು ಅಡುಗೆ ಮನೆಗೆಲ್ಲ ಇದೆಲ್ಲ ರೇಷನ್ ಎಲ್ಲ ತುಂಬಿದ್ವಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬಿಸಿಬೇಳೆಭಾತು ಡೀಟೇಲಾಗಿ ನಾನು ತೋರಿಸ್ಲಿಲ್ಲ, ಸಿಂಪಲ್ಲಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಮಾಮೂಲಿಯಾಗಿ ನಾವು ಯಾವ ರೀತಿ ಒಗ್ಗರಣೆ ಕೊಟ್ಕೊಂಡು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, ಕಡಲೆಬೀಜ ಅದನ್ನೆಲ್ಲ ಒಗ್ಗರಣೆ ಕೊಟ್ಕೊಂಡು ತರಕಾರಿ ಮತ್ತು ಅಕ್ಕಿ ಬೇಳೆ ಎಲ್ಲ ಹಾಕ್ಕೊಂಡು ಮಾಮೂಲಿ ರೆಡಿ ಪೌಡ್ರ್ ಬರುತ್ತಲ್ವ, ಅದನ್ನೇ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ. ಮಾಡೋದಕ್ಕಿಟ್ಟು ಈಗ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಹೇಳಿದೆ. ನಾನು ಈ ಹ್ಯಾಂಗಿಂಗ್ಸ್ ಎಲ್ಲ ನಾನು ಮೀಶೋಯಿಂದ ಲಾಸ್ಟ್ ಮಂತೆ ತರಿಸಿದ್ದೆ ನೋಡಿ, ಅಡುಗೆ ಮನೆಗೆ ಒಂದು ಹಾಕಿದ್ದೆ ನೋಡಿ, ಅದನ್ನು ಕೂಡ ಅಲ್ಲಿಂದ ತೆಗೆದೆ. ಬೇರೆ ಏನಾದರೂ ಹಾಕೋಣ ಅಂತೇಳಿ 3 ಬಂದಿತ್ತಿದು. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ತರಿಸ್ಕೋಬೋದು. ಕಡಿಮೆ ರೇಟಲ್ಲಿ ಒಂದು 200 ಸಮಥಿಂಗಲ್ಲಿ ಇದು 3 ಬಂತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಈ ಫ್ಲವರ್ ಕೂಡ ನಾನು ಈ ಸತಿ ತರಿಸಿದ್ದೆ. ಇದಕ್ಕೋಸ್ಕರನೇ ಹೋದ ತಿಂಗಳು ಈ ಹ್ಯಾಂಗಿಂಗ್ಸ್ ತರಿಸ್ಬಿಟ್ಟು ಈ ಸಲ ನಾನು ಈ ಫ್ಲವರ್ಸ್ನ ತರಿಸಿದ್ದೀನಿ. ಪುಟಾಣಿ ಆದರೂ ತುಂಬ ಕ್ಯೂಟಾಗಿದೆ, ತುಂಬ ಕ್ವಾಲಿಟಿ ಆಗಿದೆ ಇದು.
ನನ್ನ ಹಸ್ಬೆಂಡ್ಗೆ ಹೇಳ್ದೆ, ಈಗ ಅವರು ಅಲ್ಲಿ ಫಸ್ಟೇ ಹುಕ್ಕಿತ್ತು. ಅಂದರೆ ಮೊಳೆ ಅಲ್ಲ ಅದು, ಸ್ಟಿಕ್ ಮಾಡೋಕ್ಕೆ ಬರುತ್ತೆ ನೋಡಿ ಆ ಥರದ್ದು ಹುಕ್ಕು. ಅದಕ್ಕೇ ಇದೆರಡನ್ನ ಸಿಕ್ಸೋಣ ಅಂತಲೇ ನಾನು ನೋಡಿಬಿಟ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ. ಖುಷಿ ಆಯಿತು ಅದನ್ನು ನೋಡಿಬಿಟ್ಟು. ಅದನ್ನು ಹುಕ್ ಮಾಡಿ ಮತ್ತು ಈ ಕಡೆ ಒಂದು ಎದುರುಗಡೆನೂ ಕೂಡ ನಾನು ಮುಂಚೆ ಮನಿ ಪ್ಲ್ಯಾಂಟ್ ಒಳಗಡೆ ಬೆಳೆಸಿದ್ನಲ್ವ ಫ್ರೆಂಡ್ಸ್, ಅದನ್ನು ಹಬ್ಸೋದಕ್ಕೆ ಅಂತೇಳಿ ಅದನ್ನೆಲ್ಲ ಅಂಟಿಸಿದ್ದೆ. ಅದನ್ನು ಇವಾಗ ನನ್ನ ಹಸ್ಬೆಂಡು ಈ ರೀತಿ ಹಾಕಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್ ಲಾಸ್ಟ್ ಮಂತು ನಾನು ನಿಮಗೆ ಈ ಸ್ಕ್ರೀನ್ ಎಲ್ಲ ತೊಗೊಂಬಂದಿದ್ದೆ ನೋಡಿ. ಅಲ್ಲೊಂದು ಕ್ರಾಫ್ಟ್ ಮೇಳದಲ್ಲಿ ಹೋಗ್ಬಿಟ್ಟು ಈ ಸ್ಕ್ರೀನ್ ತೊಗೊಂಬಂದಿದ್ದೆ ನೋಡಿ. ಅದನ್ನು ಕೂಡ ಇವತ್ತು ಹೊಸ ವರ್ಷ ಅಲ್ವಾ, ಇವತ್ತು ಹಾಕೋಣ ಅಂತೇಳ್ಬಿಟ್ಟು ತನು ಹಾಕ್ತಾ ಇದ್ದಾಳೆ. ತನು ಮತ್ತು ನನ್ನ ಹಸ್ಬೆಂಡು ಈ ರೀತಿ ಹೆಲ್ಪ್ ಮಾಡ್ತಾರೆ. ನನ್ನ ಹಸ್ಬೆಂಡು ಕೆಲವು ಟೈಮು ನನ್ನ ಕೈಲಾಗಲ್ಲ ಅಂತಾರೆ. ಆಮೇಲೆ ಏನಾದರೂ ಮಾಡಿಕೊಡಿ ಅಂತ ಏನಾರು ಅಂದರೆ ಓಕೆ ಅಂತ ಮಾಡಿಕೊಡ್ತಾರೆ. ಸ್ಟಾರ್ಟಿಂಗು ಸ್ವಲ್ಪ ಹೇಳಿದರೆ ತಕ್ಷಣಕ್ಕೆ ಮಾಡಲ್ಲ, ಹೋಗಮ್ಮ ಅಂತಾರೆ. ಸರಿ ಅಂತೇಳ್ಬಿಟ್ಟು ಇವಾಗ ಆ ಕೆಲಸನೂ ಕೂಡ ಆಗ್ತಾಯಿದೆ. ಎಲ್ಲ ಕೆಲಸ ಆಗ್ತಾಯಿದೆ ಇವತ್ತು ನ್ಯೂ ಇಯರಲ್ಲಿ. ನನ್ನ ಹಸ್ಬೆಂಡ್ ಇಲ್ಲಿ ಅಡುಗೆ ಮನೆಗೂ ಕೂಡ ಈ ಸ್ಕ್ರೀನ್ ಹಾಕಿದ್ರು. ವೈಟ್ ಕಲರ್ ಆಯಿತು, ಬಟ್ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ವೈಸ್ ಅಂತೇಳ್ಬಿಟ್ಟು ವೈಟ್ ಕಲರ್ನೇ ತರಿಸಿದ್ದೀನಿ. ಅಷ್ಟರಲ್ಲಿ ನನ್ನ ಬಿಸಿಬೇಳೆಭಾತ್ ಕೂಡ ರೆಡಿ ಆಯಿತು ನೋಡ್ಬೋದು. ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂಚೂರು ತುಪ್ಪ ಹಾಕ್ಬಿಟ್ರೆ ಬಿಸಿಬೇಳೆಭಾತ್ ಸೂಪರಾಗಿ ಆಗುತ್ತೆ. ಸೊ ಇನ್ನೊಮ್ಮೆ ನಾನು ಮಾಡಿದಾಗ ತೋರಿಸ್ತೀನಿ. ತುಂಬ ಸತಿ ತೋರಿಸ್ಬಿಟ್ಟಿದ್ದೀನಿ. ಪೌಡ್ರು ಕೂಡ ನಾನೇ ಮಾಡ್ಕೊಂಡು ಮಾಡ್ತೀನಿ, ಅದು ಇನ್ನೂ ಚೆನ್ನಾಗಿರುತ್ತೆ. ನಂಗೆ ಟೈಮ್ ಸಿಕ್ಕಿರಲಿಲ್ಲ ಪೌಡ್ರ್ ಮಾಡೋದಕ್ಕೆ, ಹಂಗಾಗಿ ರೆಡಿ ಪೌಡ್ರನ್ನೇ ಹಾಕಿ ಮಾಡಿದ್ದೀನಿ ಇವತ್ತು. ಸ್ವೀಟ್ ಅಂತ ಇನ್ನು ಬೆಳಗ್ಗೆನೇ ನಾನು ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆನೇ ನಾನು ನನ್ನ ಹಸ್ಬೆಂಡಿಗೆ ಲೇಟಾಗಿ ಬಿಡುತ್ತೆ ಅಂತೇಳಿ ಈಗ ಆಲ್ರೆಡಿ 9:15 9:30 ಆಗಿಬಿಟ್ಟಿದೆ. ನಾನು ಇಷ್ಟೊತ್ತು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಸರಿ ತನುಗೆ ಮತ್ತು ನನ್ನ ಹಸ್ಬೆಂಡಿಗೆ ಇಬ್ಬರಿಗೂ ಫಸ್ಟ್ ಹಾಕ್ಕೊಡ್ತಾ ಇದ್ದೀನಿ. ಅವರಿಬ್ಬರು ಬ್ರೇಕ್ಫಾಸ್ಟ್ ಮಾಡಿಬಿಡಲಿ, ಲೇಟ್ ಆಯಿತು ಅಂತೇಳಿ. ಕ್ಲೀನಿಂಗ್ಸ್ ಅಂತಂದರೆ ಇನ್ನು ಗುಡಿಸಿದ್ದೆಲ್ಲ ಆಗಿದೆ, ಇನ್ನು ನೆಲ ಒರೆಸ್ಕೊಬೇಕು, ಆ ಕೆಲಸ ಎಲ್ಲ ಬಾಕಿ ಇದೆ. ಸೊ ಅದಾದಮೇಲೆ ಫ್ರೆಂಡ್ಸ್ ಮತ್ತು ನಾನೆಲ್ಲ ಕ್ಲೀನ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ತನು ನೋಡಿ ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ. ನಗಿ ಮೇಡಮ್, ಅಲ್ಲಿ ಬಿಡಿ ಮೇಡಮ್. ಫ್ರೆಂಡ್ಸ್ ನ್ಯೂ ಇಯರ್ಗೆ ತನುಗೆ ತಂದಿರೋ ಡ್ರೆಸ್ ಇದೆ. ತನು ಇವಾಗ ಸ್ನಾನ ಮುಗಿಸಿ ಈ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಹಿಂದೆ ತಿರುಗ್ತೀನಿ, ಕೂದಲು ತೆಗಿ ನೋಡಿ, ಹಿಂದೆ ಈ ರೀತಿಯಾಗಿದೆ ಡ್ರೆಸ್ಸು. ನಿಮಗೆ 4 ಬ್ಲಾಕಲ್ಲಿ ಹೋದರೆ ಈ ಥರ ಡ್ರೆಸ್ಗಳದ್ದು ರೆಡಿಮೇಡ್ ಡ್ರೆಸ್ಗಳು ಸಿಗುತ್ತೆ ನೋಡಿ. ಆ ಶಾಪ್ 2-3 ಇದೆ ಅಲ್ಲಿ, ನಿಮ್ಗೆ ಹೋದಾಗ ಗೊತ್ತಾಗುತ್ತೆ. ನಾನು ಅಲ್ಲಿ ಒಳಗಡೆ ತೊಗೊಂಬಂದಿದ್ದು 4 ಬ್ಲಾಕಲ್ಲಿ ಎಂಟ್ರೆನ್ಸಲ್ಲಿ ಇದೆಯಲ್ವ, ಆ ಅಂಗಡೀಲಿ ಹೋಗಲಿಲ್ಲ. ಅಲ್ಲಿ ನೋಡಿದೆ, ಅಲ್ಲಿ ಯಾಕೋ ನನಗೆ ಇಷ್ಟ ಆಗಲಿಲ್ಲ, ಹಂಗಾಗಿ ಒಳಗಡೆ ಇನ್ನೂ 2-3 ಅಂಗಡಿ ಇದೆ. ಶ್ರೀ ಫ್ಯಾಷನ್ ಅಂತೇನೋ ಇದೆ, ಅಲ್ಲೋಗಿ ತೊಗೊಂಬಂದಿದ್ದು. ನಂದು ಸ್ನಾನ ಆಯಿತು. ಸ್ನಾನ ಆದಮೇಲೆ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಕೆಲಸ ಅಂತಂದರೆ ಫ್ರೆಂಡ್ಸ್ ಲೇಟ್ ಆಗಿಬಿಡ್ತು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬರೋತ್ತಿಗೆ 12 ಗಂಟೆ ದಾಟಿತ್ತು. ಜಸ್ಟ್ ಎಲ್ಲ ನಾನು ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಟು, ಸ್ನಾನ ಮುಗಿಸಿ ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಟು ಆಮೇಲೆ ನಾನು ಸಾಯಂಕಾಲ ಪೂಜೆ ಮಾಡಿದೆ. ಯಾಕಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಇದೆಲ್ಲ ತಯಾರು ಮಾಡಿಕೊಂಡು ನಾನು ಮಾಡೋ ಹೊತ್ತಿಗೆ ಲೇಟ್ ಆಗುತ್ತೆ. ಹಂಗಾಗಿ ಸಾಯಂಕಾಲ ನಾನು ಪೂಜೆ ಮಾಡ್ತಾಯಿದ್ದೀನಿ. ಆಗಲೇ ಇಲ್ಲ ಇವತ್ತು. ಏನಂತಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿ ನಿದ್ದೆ ಮಾಡಿದ್ರೆ ನಮಗೆ ಕೆಲಸ ಮಾಡೋದಕ್ಕೆ ಆ್ಯಕ್ಟಿವ್ ಆಗಿರ್ತೀವಿ. ನನಗೆ ಬೇರೆ ಆವಾಗಿನ ಥರ ಇವಾಗ ಹೆಲ್ತ್ ಅಷ್ಟೊಂದು ಚೆನ್ನಾಗಿಲ್ಲ. ನನ್ನ ಕೈಯಲ್ಲಿ ನಿಜವಾಗ್ಲೂ ಒಂದೊಂದು ಸತಿ ಅನಿಸ್ಬಿಡುತ್ತೆ, ನನಗೆ ಶಕ್ತಿನೇ ಇಲ್ವೇನೋ ಅಂತ ಅನ್ನಿಸ್ಬಿಡುತ್ತೆ. ಜಾಸ್ತಿ ಕೆಲಸ ಮಾಡ್ತಾಯಿದ್ದೆ ಅಂದರೆ ತುಂಬ ಸುಸ್ತಾಗ್ಬಿಡ್ತೀನಿ ನಾನು. ಬೇಗ ಬೇಗ ಎಲ್ಲ ಮಾಡ್ಕೋತಾ ಇದ್ದೀನಿ. ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಆಮೇಲೆ ನಾನು ಕೆಲಸ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಇದನ್ನೇ, ಇದ್ರ ಹೆಸರು ಗಡಪ ಲಕ್ಷ್ಮಿ ಅಂತ ಇದೆ. ಆನ್ಲೈನಲ್ಲಿ ಮನೆ ಒಳಗಡೆ ಬಾಗಿಲು ಮೇಲೆ ಹಾಕುವಂಥದ್ದು, ಹೊರಗಡೆ ಹಾಕೋದಲ್ಲ, ಮನೆ ಒಳಗಡೆ ಲಕ್ಷ್ಮಿ ಹೊಸ್ತಲು ದಾಟಿ ನಮ್ಮ ಮನೆ ಒಳಗಡೆ ಬರ್ತಾ ಇರುವಂಥ ಒಂದು ಫೋಟೋ ಇದು. ಆ ಕಡೆ ಈ ಕಡೆ 2 ಹಸು ಇದೆ, ಆ ಕಡೆ ಈ ಕಡೆ 2 ಹಸು ಇದೆ ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ನನಗಂತೂ ಎಷ್ಟು ಇಷ್ಟ ಆಯಿತು ಇದು ಅಂದರೆ, ಆ ಲಕ್ಷ್ಮಿ ಮುಖದ ಕಳೆ ನೀವು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಖುಷಿಯಾಗುತ್ತೆ ಇದನ್ನು ನೋಡಿದ್ರೇ, ಅಷ್ಟು ಚೆನ್ನಾಗಿದೆ. ನೋಡಿ ಯಾವ ರೀತಿಯಾಗಿದೆ. ಇದನ್ನು ಮೇಲೆ ಹಾಕೋಣ ಅಂತೇಳಿ ಇದನ್ನು ನೋಡಿದ್ದೆ ನಾನು, ತುಂಬ ವೀಡಿಯೋಸಲ್ಲೂ ನೋಡಿದ್ದೀನಿ, ಯಾರ್ದೋ ಮನೆಯಲ್ಲಿ ಕೂಡ ನೋಡಿದ್ದೆ. ಇದನ್ನು ಅಂದ್ಕೋತಾ ಇದ್ದೆ ಇದನ್ನು ತೊಗೋಬೇಕಂತೇಳಿ. ಸುಮ್ಮನೆ ಹಿಂಗೆ ಮೀಶೋದಲ್ಲಿ ಸರ್ಚ್ ಮಾಡಬೇಕಾದ್ರೆ ಇದನ್ನು ನೋಡಿದೆ, ನನಗೆ ಸಿಕ್ತು.
ಹಂಗಾಗಿ ತೊಗೊಂಡೆ ಮೀಶೋದಲ್ಲಿ. ಇದು 200 ಸಮಥಿಂಗ್ 270 ರುಪೀಸೋ 270ನೋ ಎಷ್ಟೋ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮ್ಗೆ ಬೇಕಂದರೆ ನೀವು ನೋಡಿಕೊಂಡು ತೊಗೋಬೋದು. ಇದೇನಂದರೆ ಉಕ್ಕು ಬೇರೆ ಥರ ಇದೆ, ಅಲ್ಲಿಗೆ ಮೊಳೆಗೆ ಸಿಕ್ಸಿದ್ರೆ ಅಷ್ಟೊಂದು ಸರಿಯಾಗಿ ಕೂರ್ತಾ ಇರಲಿಲ್ಲ ಅದು. ಅಂದರೆ ಈ ಟ್ರಯಾಂಗಲ್ ಶೇಪಲ್ಲಿ ಉಕ್ಕಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅದಕ್ಕೆ ಒಂದು ವಯರ್ ಬರುತ್ತಲ್ವ, ಆ ವಯರ್ನ ಗಂಟಾಕಿ ಕಟ್ಟಿ ಒಂದು ಹಗ್ಗ ಥರ, ಅಂದರೆ ಒಂದು ದಾರ ಟೈಪಲ್ಲಿ ಕಟ್ಬಿಟ್ಟು ಅದಕ್ಕೆ ನಾನು ಹಾಕ್ಸಿದೆ. ನನ್ನ ಹಸ್ಬೆಂಡ್ ಸಂಜೆ ಬಂದರು, ಸಾಯಂಕಾಲ ಆಗ್ತಾರದಿದ್ದು 5:30ಯಲ್ಲಿ, ಸಂಜೆ ಟೈಮಲ್ಲಿ 5:30ಲ್ಲೇ ಹಾಕಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೆ ಅಲ್ವಾ ಪೂಜೆ ಸಾಮಾನೆಲ್ಲ. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ, ಸಿಂಪಲ್ ಪೂಜೆ. ಇವತ್ತು ಸಖತ್ ಖುಷಿ ಆಗ್ತಾರದೇನಪ್ಪ ಅಂತಂದರೆ ನೋಡಿ, ಅಲ್ಲಿ ಕ್ಯೂಟಾಗಿರೋ 2 ಆನೆನ ಇಟ್ಟಿದ್ದೀನಿ, ಹಾಗೆ ಮಧ್ಯದಲ್ಲಿ ಒಂದು ಹಸು ಕರು ಅದು ಗೊಂಬೆನ ಇಟ್ಟಿದ್ದೀನಿ, ಅದನ್ನೆಲ್ಲ ಇಟ್ಟಿದ್ದೀನಿ. ನಾನು ಇನ್ನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ, ಗ್ರೀನ್ ಕಲರ್ ಮ್ಯಾಟ್ ಬರುತ್ತಲ್ವ ಫ್ರೆಂಡ್ಸ್, ಅದನ್ನು ನಾನು ತೊಗೊಂಬಂದ್ಬಿಟ್ಟು ಹಾಕಿ ಅದ್ರ ಮೇಲೆ ಇಡೋಣ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ನಾನು, ಬಟ್ ನಾವು ಅವಾಗ ಇರಲಿಲ್ಲ, ನಾನು ಯಾರಿಗೂ ಹೇಳೋಕ್ಕಾಗಲಿಲ್ಲ ಅದನ್ನು ತೊಗೊಳ್ಳಿ ಅಂತೇಳಿ. ಅದು ಕ್ಯಾನ್ಸಲ್ ಆಗಿಬಿಡ್ತು. ಸರಿ, ಕ್ಯಾನ್ಸಲ್ ಆದರೆ ಆಯಿತು, ಇನ್ನೊಂದು ಸತಿ ಆರ್ಡ್ರ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಆರ್ಡ್ರ್ ಮಾಡಬೇಕು. ನೋಡೋಣ, ನೆಕ್ಸ್ಟ್ ಮಂತಲ್ಲಿ ಯಾವಾಗಲಾದರೂ ಆರ್ಡ್ರ್ ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ರೆ, ಹಾಗಾಗಿ. ಆಮೇಲೆ ಅಲ್ಲಿ ಕೆಳಗಡೆ ಇನ್ನೂ ಒಂದು ವಸ್ತು ಎಕ್ಸ್ಟ್ರಾ ಬಂದಿದೆ, ಕೃಷ್ಣನ ಗೊಂಬೆ, ಕೃಷ್ಣ ಮತ್ತು ಅದ್ರ ಪಕ್ಕ ಇರುವಂಥ ಒಂದು ಹಸು ಗೊಂಬೆ. ಅದೆರಡೂ ನಾನು ಅವತ್ತು ಬುದ್ಧಂದು ಒಂದು ಬೊಂಬೆ ತೊಗೊಂಡೆ ನೋಡಿ ಫ್ರೆಂಡ್ಸ್, ಅದ್ರ ಜೊತೆಗೆ ನಾನು ಇದನ್ನು ಕೂಡ ತೊಗೊಂಡು ಬಂದೆ. ಬಟ್ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ಚೆನ್ನಾಗಿ ಕಾಣ್ತಿದೆ. ಅಲ್ಲೆರಡು ದೀಪದ ಕಂಬ ಇಟ್ಟಿದ್ದೀನಲ್ವ, ಅದರ ಮಧ್ಯೆ ಕೃಷ್ಣನ ಇಟ್ಟಿದ್ದೀನಿ ಇವತ್ತು. ಅದನ್ನು ಕೂಡ ಕೃಷ್ಣನೆಲ್ಲ ತೊಳೆದು ಬುದ್ಧನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ಅದನ್ನು ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇದು ಡ್ರೆಸ್ಸು ನಾನು ಅವತ್ತು ಗಾಂಧಿ ಬಜಾರಲ್ಲಿ ತೊಗೊಂಡಿದ್ನಲ್ವ, ಅದೇ ಡ್ರೆಸ್ಸು. ಇದು ಸ್ವಲ್ಪ ಐರನ್ ಮಾಡ್ಕೋಬೇಕಿತ್ತು, ಯಾಕಂದರೆ ಫೋಲ್ಡ್ ಮಾಡಿ ಹಂಗೆ ಇಟ್ಟಿದ್ದೆ. ಚೂರು ಐರನ್ ಮಾಡ್ಕೊಳ್ಬೇಕಿತ್ತು, ನನಗೆ ಟೈಮ್ ಸಿಕ್ಕಲಿಲ್ಲ ಐರನ್ ಮಾಡ್ಕೊಳ್ಳೋದಕ್ಕೆ, ಹಂಗೆ ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ಈ ರೀತಿ ಕಾಣ್ತಾ ಇದೆ. ಸ್ಕ್ರೀನ್ ಕೂಡ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಈ ಒಂದು ಏನು ಸಾಂಬ್ರಾಣಿದು ಬತ್ತಿ ಹಚ್ತಾ ಇದ್ದೀನಿ ನೋಡಿ, ಅದ್ರ ಮೇಲೆ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಅದನ್ನು ಹಚ್ಚಿ ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಕರ್ಪೂರ ಚಿಕ್ಕದು ಹಾಕಿದ್ದೀನಿ. ಕರ್ಪೂರ ಎಲ್ಲ ಹುರಿದಾದ್ಮೇಲೆ ಕ್ಲೀನಾಗಿ ಹೊಗೆ ಬರುತ್ತೆ. ಅದು ನಮ್ಮನೆ ಮುಂಚೆನೂ ಕೂಡ ನಾನು ತರಿಸ್ತಾ ಇದ್ದೆ, ಈ ನಡುವೆ ನಾನು ಅದನ್ನು ತರಿಸೇ ಇರಲಿಲ್ಲ. ತುಂಬ ಚೆನ್ನಾಗಿ ಬರುತ್ತದು, ಸಖತ್ತು ಮನೆ ತುಂಬ ಹೊಗೆ ಎಲ್ಲ ಚೆನ್ನಾಗಿ ಬರುತ್ತೆ. ಇನ್ನೊಂದೇನೆಂದರೆ, ಮನೇಲಿ ಏನಾದರೂ ನೆಗೆಟಿವಿಟಿಗಳಿದ್ದರೆ ಅದನ್ನೆಲ್ಲ ಹೋಗ್ಲಾಡ್ಸುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಾನು ಆ ಥರದ ಸಾಂಬ್ರಾಣಿ ತಂದಿದ್ದೀನಿ. ಇಷ್ಟೇ ಇವತ್ತಿನ ನನ್ನ ಸಿಂಪಲ್ ಪೂಜೆ. ನನಗಂತೂ ಆ ಕೃಷ್ಣನ ನೋಡ್ತಾ ಇದ್ದರೆ ಇನ್ನೂ ಇಷ್ಟ ಆಗ್ತಾಯಿತ್ತು. ಮುಂಚೆ ದೊಡ್ಡದೊಂದು ಕೃಷ್ಣಂದು ವಿಗ್ರಹ ನಮ್ಮ ಮನೇಲಿತ್ತು ಫ್ರೆಂಡ್ಸ್. ಸುಮಾರು ನಾನು ಮದುವೆ ಆದ ಹೊಸ್ತ್ರಳ್ಳಿ ಟೈಮಲ್ಲಿ ತೊಗೊಂಡಿದ್ದು. ಎಷ್ಟು ವರ್ಷ ಯೂಸ್ ಮಾಡ್ತಾ ಇದ್ದೆ ಅಂದರೆ, ಬೆಂಗಳೂರಿಗೆ ಬರೋ ಟೈಮಲ್ಲಿ ನಮ್ಮ ಅಮ್ಮನ ಮನೆ ಕೊಟ್ಟಿದ್ದೆ. ಯಾವುದಾದ್ರೂ ವೀಡಿಯೋದಲ್ಲಿ ನೀವು ಗಮನಿಸಿರ್ತೀರ, ಅದು ಇತ್ತೀಚೆಗೆ ನಮ್ಮ ಅಮ್ಮನ ಮನೇಲಿ ಹೊಡೆದೋಯ್ತು. ತರಬೇಕು ಅದನ್ನು ಅಂತ ಅನ್ಕೊತಾ ಇದ್ದೆ. ಇವತ್ತು ತೊಗೊಂಬಂದು ಅಲ್ಲಿ ಇಟ್ಟಿದ್ದೀನಿ ಕೃಷ್ಣ, ಮತ್ತು ಅದ್ರ ಜೊತೆಗೆ ಒಂದು ಹಸು ಇರುವಂಥದ್ದು. ಖಾಲಿ ಹಂಗೆ ನೀವು ಒಂದೇ ಕೃಷ್ಣನ ತರಬಾರ್ದು, ಅದ್ರ ಜೊತೆಗೆ ಹಸು ಇರೋವಂಥ ಕೃಷ್ಣನ ತೊಗೊಂಬಂದರೆ ಮನೆಗೆ ಒಳ್ಳೆಯದು ಅಂತಾರೆ. ಹಂಗಾಗಿ ತೊಗೊಂಬಂದಿದ್ದೀನಿ. ಎಲ್ಲ ಕೃಷ್ಣಾಷ್ಟಮಿ ಗೋಕುಲಾಷ್ಟಮಿ ಮಾಡ್ತಾಯಿದ್ದಾಗ ನಮ್ಮನೆ ಕೃಷ್ಣನ ವಿಗ್ರಹನೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ. ಹಂಗಾಗಿ ತೊಗೊಂಡಿದ್ದೀನಿ. 250 ಕೊಟ್ಟು ತೊಗೊಂಡೆ ಅದನ್ನು ನಾನು ಅವ್ರ ಹತ್ರನೇ. ಅಂದರೆ ಬುದ್ಧನ ತಂದನಲ್ವ, ಬುದ್ಧಂಗೆ 80 ರೂಪಾಯಿ, ಕೃಷ್ಣಂಗೆ 250 ರುಪೀಸ್ ಅಷ್ಟು ಕೊಟ್ಟೆ ನಾನು. ಲಾಸ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿದೆ ನಾನು. ಈ ಸ್ವಸ್ತಿಕ್ಕು ಮತ್ತು ಓಮ್ ಎಲ್ಲ ಬರಿತೀನಲ್ವ, ಇದು ದೇವ್ರದ್ದು ಆ ಬಾಕ್ಸ್ ಏನಿದೆ ಗೂಡು, ಅದಕ್ಕೆ ಬರಿತೀನಿ. ಅದನ್ನು ಬರದೇ ಇರಲಿಲ್ಲ. ಎಲ್ಲ ಇವತ್ತು ನೀಟಾಗೆಲ್ಲ ಒರೆಸ್ಕೊಂಡು ಪೂಜೆ ಮಾಡಿದ್ನಲ್ವ, ಆದರೆ ಬರೆಯೋಕ್ಕೆ ಮರ್ತುಬಿಟ್ಟಿದೆ. ಇವಾಗ ಬರಿತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಎಂಡ್ ತನಕ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ. शिवे सर्वार्थसाधके शरण्ये त्र्यम्बके देवी नारायणी नमोस्तुते नमस्ते महामाये श्रीपीठे पूजिते शङ्खचक्रगदाहस्ते महालक्ष्मी नमोस्तुते ॐ हिरण्यवर्णं हरिणीं सुवर्णरस्तासं सुन्दरं हिरण्ये लक्ष्मी जातवेदो माव कामावह जातवेदो लक्ष्मी गणपदामिनी नस्यमेनं वन्द्यं कामश्री कृष्णान् ॐ श्री कालिकाय नमः कटाय नमः गङ्गाधरेन्द्र रमणीय जटाकलापि गौरी
ಹೊರಗೆ ಬೆಳಗ್ಗೆ ಬರಪ್ಪ ಇದು ನಗಪ್ಪ ಯಾಸರೆ ಅಲ್ವಾ? ನಾನೆಲ್ಲ ಎಲ್ಲರೂ ನಗ್ತಾರೆ ನೀವೇ ಏನು ಗೊತ್ತಾ, ನಿಮ್ಮ ಹಸ್ಬೆಂಡಿಗೆ ಯಾಕೆ ಬಟ್ಟೆ ಕೊಡಿಸಿಲ್ಲ ಅಂತಾರೆ. ಸೊ ನಾನು 100 ಸತಿ ಫೋರ್ಸ್ ಮಾಡಿದ್ರು ತೊಗೊಂಡಿಲ್ಲ ಫ್ರೆಂಡ್ಸ್. ನ್ಯೂ ಇಯರ್ಗೆ ತಗೋ ಅಂತ ಅಷ್ಟು ಸತಿ ಹೇಳಿದ್ರು ತೊಗೊಳ್ಳಿಲ್ಲ. ನಂದಲ್ಲ ಮಿಸ್ಟೇಕು ಇವತ್ತು. ನೆನ್ನೆ ನಾನು ಅಷ್ಟು ಫೋರ್ಸ್ ಮಾಡಿದ್ದೀನಿ 4th ಬ್ಲಾಕಲ್ಲಿ, ತೊಗೊಳ್ಳಿಲ್ಲ. ನೀವು ತಗೊಳ್ಳಿ, ನಮಗೆ ಬೇಡ. ಫ್ರೆಂಡ್ಸ್, ಈಗ ನಾವು 3 ಜನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲ ಇನ್ನೊಂದು ಚಾನಲ್, ಸ್ನೇಹಿತೆ ಚಾನಲಲ್ಲಿ ಶೇರ್ ಮಾಡ್ತೀನಿ ಸಂಜೆ. ಪ್ಲೀಸ್ ವಾಚ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.